ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು 4 ದಿವಸದಿಂದ ಯಾವುದೇ ಥರದ ವೀಡಿಯೋಗಳ್ನ ಮಾಡಿರಲಿಲ್ಲ. ಬಟ್ ವೀಡಿಯೋ ಮಾಡಿ ಏನು ಅಂದ್ಕೊಂಡು ಸುಮ್ಮನೆ ಒಂದು ಬೇಜಾರದಲ್ಲಿ ಮತ್ತು ವೀಡಿಯೋ ಮೇಲಲ್ಲ, ಬಟ್ ನನಗೇನೋ ಇದಾಗಿ ನಾನು ಸ್ವಲ್ಪ ವೀಡಿಯೋ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಸಂಜೆ ಕೆಲಸದಿಂದ ಬಂದು ಸ್ವಲ್ಪ ಪಾತ್ರೆ ಐತೆ ತೊಳಿಬೇಕು, ಮುದ್ದೆ ಮಾಡಬೇಕು, ಚಟ್ನಿ ಮಾಡಿದ್ದೆ ಬೆಳಿಗ್ಗೆ. ಅದಕ್ಕೆ ಅದೇ ಸ್ವಲ್ಪ ಚಟ್ನಿ ಎಲ್ಲ ಐತೆ, ಅದಕ್ಕೆ ಮುದ್ದೆ ಮಾಡ್ಕೊಳ್ಳೋಣ, ಇನ್ನು ಲೇಟಾಗಿ ಮಾಡೋಣ ಅಂದ್ಬಿಟ್ಟು, ಇನ್ನೂ ಟೈಮ್ ಐತಲ್ಲ ಅಂತ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತೀನಿ. ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು, ಅದಕ್ಕೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಚಟ್ನಿನ ಒಂದು ಬೌಲ್ಗೆ ಹಾಕಿ ಒಂದು ಬಟ್ಲಿಗೆ ಹಾಕಿ ಇಡ್ತಾಯಿದ್ದೀನಿ. ಇದಕ್ಕೆ ಮುದ್ದೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಬೆಳಗ್ಗೆ ಮಾಡಿದ್ದು ಚಟ್ನಿ. ಸಾಂಬಾರಿಗೆ ಏನು ಇಲ್ಲ, ತರಕಾರಿ ರೇಟಲ್ಲೇನೋ ಜಾಸ್ತಿ ಆಗೈತೆ ಅಂತ ಹೇಳ್ತಾಯಿದ್ರು ಯಾರ್ಯಾರೋ. ನಿಜವಾಗಿ ಏನು ತರಕಾರಿ ತಂದು ಸಾಂಬಾರು ಮಾಡೋದಪ್ಪ ಅನಿಸ್ಬಿಡುತ್ತೆ ಒಂದೊಂದ್ಸಲಿ. ಹಂಗಾಗಿ ಚಟ್ನಿ ಮಾಡೋಗಿದ್ದೆ ಬೆಳಗ್ಗೆ. ನಾನು ಇಷ್ಟು ದಿವಸದಿಂದ ವೀಡಿಯೋ ಮಾಡಿದ್ದೀನಿ, ಬಟ್ ನಾನು ಎಲ್ಲಿ ಏನು ಹೇಳ್ಕೋಬೇಕು, ಎಲ್ಲಿ ಏನು ಮಾತಾಡಬೇಕು ಅಂತ ಅಷ್ಟೇ ನಾನು ವೀಡಿಯೋ ಮಾಡಿದ್ದೀನಿ. ಕೆಲವೊಂದು ವಿಷಯ ನನಗೆ ಗೊತ್ತಿದ್ರೂ ನಾನು ವೀಡಿಯೋ ಮಾಡಿಲ್ಲ, ಬಟ್ ನನಗದು ನನ್ನ ಕಿವಿಗೆ ಬಿದ್ದರೂ ನಾನು ವೀಡಿಯೋ ಮಾಡಿಲ್ಲ. ಯಾಕೆ ಗೊತ್ತಾ? ಬೇಡ ಇನ್ನೊಂದು ಸ್ವಲ್ಪ ದಿನ ಅಂತ. ಒಂದೊಂದ್ಸಲಿ ನನಗನ್ಸುತ್ತೆ ಮಾಡಬೇಕು, ಇದ್ರ ಬಗ್ಗೆ ಏನಾದರೂ ಒಂದು ವೀಡಿಯೋ ಮಾಡಬೇಕು ಅಂತ. ಬಟ್ ನಾನು ಹೇಳಿಲ್ಲ, ಮಾಡೂ ಇಲ್ಲ ನಾನು ವೀಡಿಯೋನ. ನಾನು ಇದೆಲ್ಲ ಏನಕ್ಕೆ ಹೇಳ್ತಾಯಿದ್ದೀನಿ ಗೊತ್ತಾ? ನಮಗೂ ತುಂಬ ನೋವಿದ್ದಾವೆ, ನಮಗೂ ತುಂಬ ಬೇಜಾರೈತಿ. ಯಾಕೆ ಗೊತ್ತಾ? ನಾವು ಚಿಕ್ಕ ವಯಸ್ಸಿಂದ ಎಲ್ಲರ ಹತ್ರನೂ ಶಿಕ್ಷೆಗಳ್ನ ಅನುಭವಿಸೇ ಬಂದಿರೋದು. ಎಲ್ಲರ ಹತ್ರನೂ ವಧೆ ತಿಂದು, ಎಲ್ಲರ ಹತ್ರನೂ ಬೈಸ್ಕೊಂಡು, ಎಲ್ಲರ ಮನೆಯಲ್ಲೂ ನಮ್ಮನ್ನು ಕೀಳಾಗಿ ನೋಡಿಸ್ಕೊಂಡು, ಎಲ್ಲರೂ ನಮ್ಮನ್ನು ಯಾವ ಥರ ಒಂದು ಕೀಳಾಗಿ ನೋಡೋರೆ ಅಂದರೆ, ಅಷ್ಟು ಒಂದು ನಮ್ಮ ಮಕ್ಕಳು ಓದಲ್ವಲ್ಲ, ಇವ್ರ ಮಕ್ಕಳನ್ನ ಯಾಕೆ ಓದಿಸ್ಬೇಕು ಅನ್ನೋ ಮಟ್ಟಕ್ಕೆ ನಮಗೆ ಓದಿಸ್ಲಿಲ್ಲ. ಹಂಗಾಗಿ ನಮ್ಮ ಹೆಣ್ಮಕ್ಳೇ ಓದಲ್ಲ, ನೀವು ಇವ್ರ ಮಕ್ಕಳನ್ನ ಯಾಕೆ ಓದಿಸ್ಬೇಕು ಅನ್ನೋ ಮಟ್ಟಕ್ಕಿರೋಂಥ ಜನಗಳ ಮನೆಯಲ್ಲೆಲ್ಲ ನಾವಿದ್ದೀವಿ. ನಮ್ಮ ತಲೆಯಲ್ಲಿ ನೀವೆಲ್ಲ ಕೇಳಿರ್ತೀರ, ಕೋಳಿಲಿ ಏನು ಬೀಳುತ್ತೆ, ಏನು ಬೀಳೋದು ಅವಾಗ, ಆ ಥರ ಏನು ಬಿದ್ದು ಅವ್ರ ಮನೆಯಲ್ಲೆಲ್ಲ ನಾವು ಅನುಭವಿಸಿ, ಅವ್ರು ನಮ್ಮ ತಲೆಗಳ್ಗೆಲ್ಲ ಕೈ ಇಕ್ತಾ ಇರಲಿಲ್ಲ, ಅಸಹ್ಯ ಪಟ್ಕೊಳ್ಳೋರು, ನಮ್ಮ ತಲೆಗಳ್ನ ನೋಡಿದರೆ ಮೂಗು ಮುಚ್ಕೊಳ್ಳೋರು, ಅಂಥವ್ರ ಮನೆಯಲ್ಲೆಲ್ಲ ಬಂದಿದ್ದೀವಿ. ಕೆಲವೊಂದು ಜನರ ಮನೇಲಿದ್ದಾಗ ಅವ್ರ ಮನೆ ಮಕ್ಕಳಿಗೆ ಗೋಲಿ ಆಡೋಕ್ಕೆ, ಕಾಸ್ನಾಟ ಆಡೋಕ್ಕೆ ತಿರುಗಿಸೋರು ಅವ್ರ ಮಕ್ಕಳನ್ನ. ನಮ್ಮನ್ನು ಅವ್ರ ಮನೆ ದನ ಮೇಯ್ಸೋಕ್ಕೆ, ಅವ್ರ ಮನೇಲಿ ಹೊಲ್ತಕ್ಕೆ ಹೊತ್ತು ಕರ್ಕೊಂಡು ಹೋಗೋಕ್ಕೆ, ಆ ಥರ ನಮ್ಮನ್ನು ಮನೆಗಳಲ್ಲಿ ನೋಡ್ಕೊಳ್ಳೋರು ಒಂದೊಂದು ಮನೇಲಿ. ಆ ಥರ ಎಲ್ಲ ನಾವು ಅನುಭವಿಸಿ ಬಂದಿರೋದು. ನಾವು ಒಂದೇ ಇದ್ದು ಒಂದೇ ಥರ ನೋಡ್ಕೊಂಬಂದಿಲ್ಲ. ಹಂಗಾಗಿ ನಮ್ಮ ತಂದೆ ತಾಯಿಗೆ ಅವಾಗ ಏನಾದರೂ ಅನುಕೂಲ ಇದ್ದಿದ್ದರೆ ನಮ್ಮನ್ನು ಯಾರ ಮನೆ ಬಾಗಿಲಿಗೂ ಕಳಿಸ್ತಾ ಇರಲಿಲ್ವೇನೋ. ಇವತ್ತು ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ. ನಾನು ಒಂದು ಮಾತು ಹೇಳ್ತೀನಿ. ಇದು ನಮ್ಮ ಅಕ್ಕ ನನಗೆ ಸುಮಾರು ದಿವಸದ ಮುಂಚೆ ಇದನ್ನು ನನ್ನ ಹತ್ರ ಹೇಳ್ಕೊಂಡಿದ್ರು. ನಾನು ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿರಲಿಲ್ಲ. ನಾನು ಅವತ್ತು ಹೇಳಿದೆ, ನೀನು ಫಸ್ಟೇ ಹೇಳೋದಲ್ವ ನನಗೆ, ನೀನು ಅಲ್ಲೇ ಏನಾದರೂ ಹೇಳಿ ಬರೋದಲ್ವ, ಸುಮ್ಮನೆ ಬಂದಿದ್ದೀಯಾ ಹತ್ಕೊಂಡು ಅಂತ. ಏನಪ್ಪ ವಿಷಯ ಅಂದರೆ, ಅವರೆಲ್ಲ ಒಂದು ರಿಲೇಷನ್ ಮನೆಗೆ, ಅಂದರೆ ನಮ್ಮ ಅಮ್ಮನ ಸಂಬಂಧಿಕರ ಮನೆಗೆ ಯಾವುದೋ ಒಂದು ಹಬ್ಬಕ್ಕೆ ಹೋಗಿರ್ತಾರೆ. ನಮ್ಮ ಅಕ್ಕ ಹೋಗಿರ್ತಾರಂತೆ. ನನಗೆ ಗೊತ್ತಿರಲ್ಲ ಅವಾಗೆಲ್ಲ, ಅವ್ರು ಹೋಗೋದು ಬರೋದೆಲ್ಲ ನಮಗೆ ಗೊತ್ತಿರಲ್ಲ. ಯಾಕಂದರೆ ನಾನು ಪ್ರತಿಯೊಂದು ವಿಷಯನೂ ನಮ್ಮ ಅಕ್ಕನ ಹತ್ರ ತಿಳ್ಕೊಳ್ಳಲ್ಲ. ನಮ್ಮ ಅಕ್ಕ ಅಲ್ಲಿ ಯಾರೋ ನಮ್ಮ ಅಕ್ಕನಿಗೆ ನಾವು ಸಾಕಿದ್ದು, ನಾವು ಸಲುಹಿದ್ದು, ಇವತ್ತು ನಮ್ಮನ್ನೇ ಮಾತಾಡ್ಸೋಲ್ಲ, ಎಲ್ಲರಿಗೂ ದಪ್ಪಗೆ ಮಾಡಿದೆ, ಹಿಂಗೆ ಅಂತ ಯಾರೋ ಅಂತ ಇದ್ರಂತೆ. ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು. ಅದು ನಮ್ಮ ಅಕ್ಕನ ಕಿವಿಗೆ ಬಿದ್ದೈತೆ. ನಮ್ಮ ಅಕ್ಕ ಅವ್ರಿಗೆ ಸುಮಾರು ವರ್ಷದಿಂದ ಮಾತಾಡೋಲ್ಲ, ನಮ್ಮ ಅಕ್ಕ ಅವ್ರ ಹತ್ರ. ಹಂಗಾಗಿ ಆ ವ್ಯಕ್ತಿ ನಮ್ಮ ಅಕ್ಕನ್ನ ಆ ಥರ ಅಂದ್ರಂತೆ. ನಮ್ಮ ಅಕ್ಕ ಅಲ್ಲಿ ಏನೂ ಮಾತಾಡಿಲ್ಲ. ನಾನೇನಾದರೂ ಆ ಜಾಗದಾಗ ಇದ್ದಿದ್ದರೆ ನಾನು ಹೇಳೇ ಬರ್ತಾಯಿದ್ದೆ. ಬಟ್ ನಮ್ಮ ಅಕ್ಕ ನಾನೊಂದು ಸ್ವಲ್ಪ ಹಂಗೆ ನಾನು ತಿರುಗಿಸ್ಕೊಟ್ಬಿಡ್ತೀನಿ ಮಾತುಗಳ್ನ. ಅವೆಲ್ಲ ನನಗೆ ಇಷ್ಟ ಆಗೋಲ್ಲ. ನನಗೆ ಎಲ್ಲಿ ಯಾರು ಏನಂತಾರೋ ಅಲ್ಲಿ ತಿರುಗಿಸ್ಕೊಡೋದು ನಾನು ಕಲ್ತ್ಕೊಂಬಿಟ್ಟಿದ್ದೀನಿ ಇವಾಗ. ಯಾಕಂದರೆ ಕೇಳೋಕ್ಕೆ ನಾವು ತಯಾರಾಗಿರ್ಬೇಕಲ್ವ. ನಮ್ಮ ಅಕ್ಕ ನನ್ನ ಥರ ಅಲ್ಲ, ಕೇಳ್ಕೊಂಡು ಸುಮ್ಮನೆ ಬಂದವ್ರೆ. ಅದನ್ನು ನಮ್ಮ ತಾಯಿ ಹತ್ರ ಹೇಳ್ಕೊಂಡು ಹತ್ರಂತೆ ಮನೆಗೆ ಬಂದು. ನಮ್ಮ ತಾಯಿ ಅಲ್ಲೇ ಅವರು ರಿಲೇಷನ್ ಮನೆಗಿದ್ದಾಗಲೇ ನಮ್ಮ ತಾಯಿಗೆ ಫೋನ್ ಮಾಡಿ ಹತ್ರಂತೆ. ಅವಾಗ ನಮ್ಮ ತಾಯಿ ಹೇಳಿದ್ರಂತೆ, ಯಾರೇನು ಸುಮ್ಮನೆ ಸಾಕಿಲ್ಲ, ನಾವು ದುಡ್ಡುಗಳೆಲ್ಲ ಕೊಟ್ಟಿದ್ದೀವಿ. ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ಋತುಮತಿ ಆಗಿದ್ದರು, ಅವರು ಗುಡ್ಲೆಲ್ಲ ಹಾಕಿದ್ರು ನಮ್ಮ ಅಕ್ಕನಿಗೆ. ಆ ಟೈಮಲ್ಲಿ ಅವ್ರ ಯಜಮಾನ್ರು ನಮ್ಮ ಅಮ್ಮವ್ರ ಹತ್ರ ದುಡ್ಡೆಲ್ಲ ಇಸ್ಕೊಂಡಿದ್ರಂತೆ.
ಅದೇನು ಈಸ್ಕೊಂಡು ನಮ್ಮ ಅಕ್ಕನ ಹೊಸ್ಕಿಗೆ ಬಳಸ್ಕೊಂಡ್ರೋ ಇಲ್ಲ ಅವರು ಸ್ವಾಹ ಮಾಡಿದ್ರು ಅದು ಗೊತ್ತಿಲ್ಲ. ಬಟ್ ಈಸ್ಕೊಂಡಿದ್ರಂತೆ. ಅದನ್ನು ನಮ್ಮ ತಾಯಿ ಹೇಳಿದ್ರಂತೆ, ಯಾರೇನು ಸುಮ್ಮನೆ ಸಾಕಿಲ್ಲ, ಎಲ್ಲರೂ ದುಡ್ಡುಗಳು ಕೊಟ್ಟಿದ್ದೀವಿ, ಸುಮ್ಮನೆ ನನ್ನ ಮಕ್ಕಳನ್ನ ನಾವು ಸಾಕಿಲ್ಲ, ನಮಗೇನಾದರೂ ಅನುಕೂಲ ಇದ್ದಿದ್ರೆ ನನ್ನ ಮಕ್ಕಳನ್ನ ಅವ್ರಿವ್ರ ಮನೆ ಬಾಗ್ಲ ನಾನು ಬಿಡ್ತಾ ಇರಲಿಲ್ಲ, ನಾನೇ ಸಾಕ್ತಾಯಿದ್ದೆ, ನಮ್ಗೆ ಅನುಕೂಲ ಇಲ್ಲೊತ್ತಿಗೇನೋ ಅಕ್ಕ ತಂಗಿದ್ದಿರೋ ಅಂತ ನಾನು ಬಿಟ್ಟೆ ಅಂತ ನಮ್ಮಮ್ಮ ಅಂದ್ರಂತೆ. ಇದನ್ನು ನನ್ನ ಹತ್ರ ನಮ್ಮ ಅಕ್ಕ ಹೇಳ್ಕೊಂಡು ಬೇಜಾರಲ್ಲಿ ಮಾತಾಡಿದ್ರು. ನಾನು ಹೇಳಿದೆ, ಯಾರ ಮನೆಯಲ್ಲೇನು ನಾವೇನು ಸುಮ್ಮನೆ ಊಟ ಮಾಡಿಲ್ಲಮ್ಮ, ಎಲ್ಲರ ಮನೆಯಲ್ಲೂ ಕೆಲಸ ಮಾಡಿದ್ದೀವಿ, ಎಲ್ಲರ ಮನೆಯಲ್ಲೂ ಕೆಲಸ ಮಾಡಿ ಅವ್ರ ಮಕ್ಕಳು ತಿಕ್ಕನೆಲ್ಲ ನಾವು ತೊಳೆದಿದ್ದೀವಿ, ಯಾರೇನು ಪುಕ್ಸಟ್ಟೆ ನಮ್ಗೆ ಊಟ ಇಕ್ಕಿಲ್ಲ, ಪುಕ್ಸಟ್ಟೆ ನಮ್ಗೆ ಯಾರೂ ಸಾಕಿಲ್ಲ. ನಮ್ಮ ತಾಯಿ ಕೊಡ್ತಿದ್ದ ಸೀರೆಗಳು ಅವ್ರ ಟ್ರಂಕಿನ ತುಂಬ ನಮ್ಮ ತಾಯಿ ಕೊಡೋ ಸೀರೆಗಳು ಉಟ್ಕೊಂಡವ್ರೆ, ಅವ್ರ ಮಕ್ಕಳು ಎಲ್ಲ ಸೀರೆಗಳು ನಮ್ಮಮ್ಮ ಕೊಡೋ ಸೀರೆಗಳ್ನೇ ಉಟ್ಕೊಂಡಿರೋದು ಅವರೆಲ್ಲ. ನಮ್ಮಪ್ಪ ನಮ್ಮಮ್ಮ ಬಂದುಬಿಟ್ಟು ಅವ್ರ ಮನೆಗಳಲ್ಲಿ ಹಬ್ಬ, ಅಷ್ಟು ಒಂದು ನಮ್ಮ ತಂದೆ ತಾಯಿ ಕೊಟ್ಟು ಕಳ್ಕೊಂಡಿರೋದು. ಯಾರೇನೋ ನಮಗೇನು ಪುಕ್ಸಟ್ಟೆ ಏನು ಇಟ್ಟಿದ್ದಿಲ್ಲ, ನೀನು ಯಾಕೆ ಕೇಳಿ ಬಂದೆ ಅಂತ ನಮ್ಮ ಅಕ್ಕನ್ನ ನಾನು ಕೇಳಿದೆ. ನಮ್ಮ ಅಕ್ಕ ಒಂಥರ ಸ್ಮೂತು, ಅದು ಯಾರೂ ಏನು ಅನ್ನೋಕ್ಕೆ ಹೋಗಲ್ಲ ಅಲ್ವಾ. ಯಾರೇ ಆಗಲಿ, ಇವಾಗ ಒಂದು ತುತ್ತು ಊಟ ಒಬ್ರ ಮನೆಗೆ ಒಂದು ಚಿಕ್ಕ ಮಗಂತಂದು ಸಾಕ್ಬಿಟ್ಟು ನಾನು ಸಾಕಿದೆ, ನಾನು ನೋಡಿದೆ ಎಲ್ಲ ಅಂತ ಅಂದಾಗ ಎಷ್ಟು ನೋವಾಗುತ್ತಲ್ಲ. ಅವ್ರಿಗೆ ಆ ಮಗುಗೆ ಅವ್ರ ತಂದೆ ತಾಯಿ ಏನಾದರೂ ಕರೆಕ್ಟಾಗಿ ಅಂದರೆ ಇರೋಕ್ಕೆ ಜಾಗ ಇದ್ದು ಒಂದು ನೆಲೆ ಅಂತ ಇದ್ದಿದ್ರೆ ಮಗುನ ತಗೊಂಡೋಗಿ ಅವ್ರ ಮನೆಗೆ ಏನಕ್ಕೆ ಬಿಡ್ತಾರೆ ಅಲ್ವಾ. ಅವರೇ ಸಾಕ್ಕೊಂಬಿಡೋರು. ಏನೋ ನಮ್ಮ ರಿಲೇಷನ್ನು, ನಮ್ಮ ಒಂದು ಸಂಬಂಧಿಕರು ಅಂತ ಬಿಟ್ಟು ಸಾಕಿರ್ತಾರೆ ಅಲ್ವಾ. ಯಾರೇ ಆಗಲಿ, ಯಾರೆಲ್ಲ ಇಟ್ಟಿಕ್ಕಿ ಎತ್ತಾಡ್ತಾರೋ ಅವ್ರದ್ದು ಯಾವತ್ತೂ ಸಾರ್ಥಕ ಅನ್ಸ್ಕೊಳ್ಳಲ್ಲ. ನಾವು ಯಾರಿಗಾನ ಒಂದು ತುತ್ತು ಊಟ ಇಟ್ಬಿಟ್ಟು ನಮ್ಮ ಮನೇಲಿ ತಿಂದೋದ್ರು, ನಮ್ಮ ಮನೇಲಿ ಉಂಡೋದ್ರು, ಅಷ್ಟು ತಿಂದೋಗ್ಬಿಟ್ರು ಅನ್ನೋ ಥರ ಯಾರು ಮಾತಾಡ್ತಾರ ಅವ್ರ ಮನೇಲಿ ಯಾವತ್ತೂ ಅವ್ರು ಇಕ್ಕಿದ್ದು ಕೊಟ್ಟಿದ್ದು ಏನೂ ಸಾರ್ಥಕ ಆಗೋಲ್ಲ, ಅದು ದೇವ್ರಿಗೆ ತಲುಪೋದು ಇಲ್ಲ ಅಲ್ವಾ. ಹಂಗಾಗಿ ನಮ್ಮ ಅಕ್ಕ ಹೇಳಿದ್ರು. ನನ್ನ ಎದುರಿಗೆ ನನಗೆ ನನ್ನ ಮಗ ಹುಟ್ಟಿದಾಗ ಒಂದು ಸ್ವಲ್ಪ ಮೈಯೆಲ್ಲ ಊದ್ಬಿಟ್ಟಿತ್ತು ನನಗೆ. ಇದನ್ನೆಲ್ಲ ನಾನು ಇವತ್ತು ಈ ವಿಡಿಯೋದಲ್ಲಿ ಯಾಕೆ ಹೇಳ್ತೀನಿ ಅಂದರೆ, ಮುಂದೆ ಹೇಳ್ತೀನಿ ವಿಷಯನ. ಯಾವ ಥರ ಜನಗಳು ಒಬ್ರ ಮನೇಲಿ ಕಷ್ಟ ಅಂತ ಹೋದಾಗ ಯಾವ ಥರ ಮಾತಾಡ್ತಾರೆ ಅನ್ನೋದನ್ನ ನಮಗೆ ಪಾಠ ಆಗಬೇಕು. ನನಗೆ ಮೈಯೆಲ್ಲ ಊದ್ಬಿಟ್ಟಿತ್ತು. ಆ ಟೈಮಲ್ಲಿ ನಮ್ಮ ತಾಯಿ ನನ್ನ ಹತ್ರ ಇರಲಿಲ್ಲ. ನಮ್ಮ ತಾಯಿಯವರು ಬೆಂಗಳೂರಲ್ಲಿದ್ದರು, ನಮ್ಮ ತಂದೆ ತಾಯಿ. ನಮ್ಮ ಅಕ್ಕನೂ ದೂರದಲ್ಲಿದ್ದರು, ಊರಲ್ಲಿದ್ದರು. ಹಂಗಾಗಿ ನನಗೆ ಸ್ವಲ್ಪ ಮೈಯೆಲ್ಲ ಊದಿ ಡೆಲಿವರಿ ಟೈಮಲ್ಲಿ ಸ್ವಲ್ಪ ನನಗೆ ಸಖತ್ತು ದಪ್ಪ ಇದ್ದೆ ನಾನು. ಹಾಗಾಗಿ ನನಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು, ನೋವು ಶುರುವಾಯಿತು. ಆ ಟೈಮಲ್ಲಿ ಪಕ್ಕದಾಗೆ ನಮ್ಮ ರಿಲೇಷನ್ ಒಬ್ರು ಇದ್ದರು, ನಮ್ಮ ಅಪ್ಪನ ಕಡೆ ರಿಲೇಷನ್ ಅವರಿದ್ದರು. ಅವ್ರನ್ನ ಕರ್ಕೊಂಡು ಹೋದ್ವಿ. ಅವ್ರು ಬಂದರು ಅವತ್ತು. ಅವ್ರಿನ್ನೇನು ಬಂದರು ಹೇಳ್ತೀನಿ ನಾನು. ಬಂದು ಗೌರ್ಮೆಂಟ್ ಹಾಸ್ಪಿಟ್ಲೆಲ್ಲ ಸುತ್ತಿದ್ರು, ಅಲ್ಲಾಗಲ್ಲ ಅಂದ್ಬಿಟ್ಟು ಸಿದ್ಧಾರ್ಥ ಮೆಡಿಕಲ್ಗೆ ಬರ್ಕೊಟ್ರು. ಗೌರ್ಮೆಂಟ್ ಆಸ್ಪತ್ರೆಯಿಂದ ಸಿದ್ಧಾರ್ಥಕ್ಕೆ ಬರ್ಕೊಟ್ರು. ಅಲ್ಲಿ ಹೋದ್ವಿ ನಾವು. ಆ ಮೈ ಕೈಯೆಲ್ಲ ಊದಿತ್ತು. ನಂಗೆ ಡೆಲಿವರಿ ಆಯಿತು, ನಾರ್ಮಲ್ ಡೆಲಿವರಿನೇ ಆಯಿತು. ಆ ಟೈಮಲ್ಲಿ ಸ್ವಲ್ಪ ನನಗೆ ಮೋಷನ್ ಆಯಿತು, ಅಂದರೆ ಸ್ವಲ್ಪ ಬೇದಿ ಎಲ್ಲ ಆಯಿತು ನನಗೆ. ಆ ಟೈಮಲ್ಲಿ ಸ್ವಲ್ಪ ಒಂದು ಬಟ್ಲಿಡಿದ್ರು ಅವರು, ಅದು ಅಷ್ಟೇ. ಆ ಬಟ್ಲಿಡಿದ್ರು ತಂದು ನನಗೆ ಒಂದು ಕಡೆ ಬ್ಲಡ್ ಹಾಕಿದ್ರು, ಒಂದು ಕಡೆ ಗ್ಲುಕೋಸ್ ಬಾಟ್ಲ್ ಹಾಕ್ಬಿಟ್ಟಿದ್ರು. ನನಗೆ ಎದ್ದೇಳೋಕ್ಕಾಗ್ತಾ ಇರಲಿಲ್ಲ, ತುಂಬ ಸುಸ್ತಾಗಿಬಿಟ್ಟಿದ್ದೆ ನಾನು, ಅಂದರೆ ಮೈಯೆಲ್ಲ ಊದ್ಬಿಟ್ಟಿತ್ತಲ್ಲ. ಹಂಗಾಗಿ ಸ್ವಲ್ಪ ನನಗೆ ಡಾಕ್ಟ್ರೆಲ್ಲ ಬಂದು ಸ್ವಲ್ಪ ಯಾವಾಗಲೂ ಹೊಟ್ಟೆ ಇಸ್ಕಿ ಸ್ವಲ್ಪ ನನಗೆ ಸುಸ್ತಾಗ್ಬಿಟ್ಟಿತ್ತು. ಆ ಟೈಮಲ್ಲಿ ಅವರು ಒಂದು ಬಕೆಟ್ನ, ಒಂದು ಬಟ್ಲನ್ನ ತಂದು ಅಲ್ಲಿ ಇಟ್ಟಿರ್ತಾರಲ್ಲ ಟ್ರೈ ವಾಶ್ರೂಮಲ್ಲಿ, ಅದನ್ನು ತಂದು ನನ್ನ ಹತ್ರ ಇಡಿದ್ರು ಅಷ್ಟೇ. ಒಂದು ಸತಿ ರವೆ ಇಡ್ಲಿ ತಂದು ಕೊಟ್ಟರು ಅಷ್ಟೇ. ಒಂದೆರಡು ಬಟ್ಟೆ ಒಕ್ಕೊಟ್ರು, ಅಷ್ಟು ಬಿಟ್ಟರೆ ಇನ್ನೇನು ಅವ್ರು ನಮ್ಮನ್ನು ನೋಡಲಿಲ್ಲ. ಅದನ್ನು ನಾನೊಂದು ಸಲ ಊರಿಗೆ ಹೋದೆ. ಯಾವುದೋ ಒಂದು ಟೈಮಲ್ಲಿ ಸಿಕ್ಕಿದ್ರು ಅವರು. ಸಿಕ್ಕಲಿಲ್ಲ, ಅವರೇ ಎಲ್ಲನ ಸಿಗಲಿ ನಾನು ಬಾಣಿತನ ಮಾಡಿದೆ, ಸಾಕಿ ಸಲ್ವಿ ದೊಡ್ಡವ್ರು ಮಾಡಿದೆ ಅಂತ ಹೇಳಿದ್ರು. ನಾನು ಇವತ್ತು ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರಷ್ಟೇ ನನಗೆ ನೋಡಿದ್ದು. ಒಂದು 2 ರವೆ ಇಡ್ಲಿ ತಂದು ಕೊಟ್ಟರು, ಒಂದು ಸ್ವಲ್ಪ ಮೋಷನ್ ಹೋಗ್ತಿದ್ದೆ, ಅದೊಂದು ಸ್ವಲ್ಪ ಬಟ್ಲು ಹಿಡಿದ್ರು, ಒಂದು 2-3 ಬಟ್ಟೆ ಒಗೆದು ಕೊಟ್ಟರು. ಇನ್ನೇನು ಅವರೇನು ವಾರಾಂಗಟ್ಲೆ ತಿಂಗಳಾನ್ಗಟ್ಲೆ ನನಗೇನು ಮಾಡಿಕ್ಲಿಲ್ಲ, ಇಲ್ಲ ಬಾಣಿತನೂ ಮಾಡಲಿಲ್ಲ. ನಮ್ಮ ತಾಯಿನೇ ಮಾಡಿದ್ದು. ನಮ್ಮ ತಾಯಿ ಅಂದರೆ ನನಗೆ ಸನ್ನಿ ಆದಾಗ ನಮ್ಮ ತಂದೆ ಕರ್ಕೊಂಡೋಗಿ ನನಗೆ ಮಾಡಿದ್ದು. ನಮ್ಮ ಅತ್ತೆ ಮನೇಲಿ ಬಿಟ್ಟಿದ್ದರು. ಅತ್ತೆ ಮನೆಯಲ್ಲಿ ಅತ್ತೆ ಸರಿಯಾಗಿ ನನಗೆ ಸೌಕರ್ಯ ನೋಡಲಿಲ್ಲ. ಹಂಗಾಗಿ ನಮ್ಮ ತಂದೆ ನನ್ನನ್ನು ಬೆಂಗಳೂರಿಗೆ ಕರ್ಕೊಂಡೋಗಿ ಆರೈಕೆ ಮಾಡಿದ್ರು. ನಮ್ಮ ತಂದೆ ಇರೋ ಹೊತ್ತಿಗೆ ನಾನಿವತ್ತೊಂದು ಮನುಷ್ಯ ಆಗಿ ಬಂದಿದ್ದೀನಿ. ಅವರು ಅದನ್ನು ಸುಮಾರು ಸತಿ ಎತ್ತಾಡಿದ್ರು, ಮಕ್ಕಳು ಬಾಣಿತನ ಮಾಡಿದೆ, ಎಲ್ಲರಿಗೂ ದೊಡ್ಡವು ಮಾಡಿಬಿಟ್ಟೆ ಅಂತ. ಅವರ ಆತ್ಮಸಾಕ್ಷಿಯಾಗಿ ಹೇಳಬೇಕು, ನಾನೇನು ದೊಡ್ಡದು ಮಾಡಿದ್ದೀನಿ, ನಾನೇನು ಬಾಣಿತನ ಅದಕ್ಕೆ 2ರಷ್ಟು ನಮ್ಮ ತಾಯಿ ಮಾಡೋರು ಅವ್ರಿಗೆ. ಅವ್ರೊಂದು ಸಲ ಹಿಂಗೆ
ಊರಲ್ಲಿದ್ದಾಗ ಬೇದಿಯಾಗಿ ಸುಸ್ತಾಗ್ಬಿಟ್ಟಿದ್ರು. ಅವ್ರ ಯಜಮಾನ್ರು ಎಲ್ಲೋ ಹೊರ್ಗಡೆ ಇದ್ದರು, ಹೊರ ಬೇರೆ ಕಡೆ ಊರಲ್ಲಿದ್ದರು. ಬೇದಿಯಾಗಿ ಸುಸ್ತಾದಾಗ ನಮ್ಮ ತಾಯಿ ಅವ್ರಿಗೆ ಅನ್ನ ಮಾಡಿ ತಿನ್ಸವ್ರೆ. ಸುಸ್ತಾಗಿ ಮಲಗಿದ್ದಾಗ ಮಕ್ಕಳಿನ್ನ ಚಿಕ್ಕ ಚಿಕ್ಕ ಮಕ್ಕಳು. ಆ ಟೈಮಲ್ಲಿ ನಮ್ಮ ತಾಯಿ ತಿನ್ಸಿದ್ರು ಅವ್ರಿಗೆ, ಅನ್ನ ಮಾಡಿ ತುತ್ತು ಮಾಡಿ ಬಾಯಿಗೆ ಇಕ್ಕಿಸಿದ್ರು. ಅಷ್ಟು ಒಂದು ಅಕ್ಕರೆಯಿಂದ ನಮ್ಮ ತಾಯಿ ನೋಡ್ಕೊಂಡ್ರು. ಇವತ್ತು ಅವ್ರಿಗೆ ಅದೆಲ್ಲ ನೆನಪಿಲ್ಲ, ಬೇಡ, ಅವ್ರು ನೆನಪು ಮಾಡ್ಕೊಳ್ಳೋದು ಬೇಡ. ಆದರೆ ನಮ್ಮ ತಾಯಿ ಯಾವತ್ತೂ ನಾನು ನಿನಗೆ ನಿನಗೆ ಸುಸ್ತಾದಾಗ ನಾನು ಅನ್ನ ತಿನ್ನಿಸ್ದೆ, ನಿನಗೆ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತೇಳಿ ಅವ್ರು ಯಾವತ್ತೂ ಹೇಳಿಲ್ಲ. ಅವರು ಒಂದು ಸ್ವಲ್ಪ ನನ್ನ ಜೊತೆ ಆಸ್ಪತ್ರೆಗೆ ಬಂದು ಒಂದು ಚೂರು ಡಿಲಿವರಿ ಆಗೋವರೆಗೂ ಅಲ್ಲಿ ಇದ್ದಿದ್ದಕ್ಕೆ 2 ಬಟ್ಟೆ ಒಗೆದಿದ್ದಕ್ಕೆ ಒಂದು 10 ಸಲ ನಮಗೆ ಎತ್ತಾಡ್ಬಿಟ್ರು, ಒಂದು 10 ಸತಿ. ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ನೋಡ್ಕೊಂಬಂದಿರೋದು, ಆಯಿತಾ. ಎಲ್ಲರೂ ಅಷ್ಟೇ, ನಮ್ಮ ತಾಯಿನ ನಮ್ಮನ್ನು ಅಷ್ಟೇ ತುಂಬ ಜನ ಎತ್ತಾಡಿದ್ರು. ಇವತ್ತು ನನಗನ್ಸೋದು ಏನು ಗೊತ್ತಾ, ಈ ಥರ ಏನಾದರೂ ನಾನು ಆ್ಯಕ್ಟಿವ್ ಆಗಿದ್ದಿದ್ರೆ ಯಾರ ಹತ್ರನೂ ಮುಟ್ಟಿಸ್ಕೊತಾ ಇರಲಿಲ್ಲ. ನಾನು ಯಾರನ್ನೂ ಸಹ ನನ್ನ ಹತ್ರಕ್ಕೆ ಬಿಟ್ಕೊತಾ ಇರಲಿಲ್ಲ. ನಾನೇ ಧೈರ್ಯವಾಗಿ ಮುನ್ನುಗ್ತಾ ಇದ್ದೆ, ನಾನೇ ಮಾಡ್ಕೊಂಬಿಡ್ತಿದ್ದೆ, ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಅಂದರೆ ನಮ್ಮ ತಂದೆ ನಮ್ಮ ತಾಯಿ ಇರೋವತ್ತಿ ನಾವು ಇಲ್ಲಿದ್ದೀವಿ. ಹಾಗಾಗಿ ನಮ್ಮ ತಾಯಿದೊಂದು ವೀಡಿಯೋ ಹಾಕಿದ್ದೀನಿ ನಾನು. ನಮ್ಮ ತಾಯಿ ಏನಾದರೂ ಆ ಟೈಮಲ್ಲಿ ಬದುಕಲಿಲ್ಲ ಅಂದಿದ್ರೆ ನಾವು ನಮ್ಮನ್ನ ಸುಮ್ಮನೆ ಏನಿಲ್ಲ, ಒಂದು ಸಿಂಪಲ್ಲು ಒಂದು ಎಲ್ಪ್ ಮಾಡಿರೋದಕ್ಕೇ 10 ಸಲ ಎತ್ತಾಕಿದವರು ಏನಾದರೂ ನಮ್ಮ ತಾಯಿನ ಕಳ್ಕೊಂಡಂಥ ಕಾಲದಲ್ಲಿ ನಮ್ಮನ್ನು ನೋಡೋರು ಅಂತ ನಾನು ಅಂದ್ಕೊತೀನಿ. ಒಂದೊಂದು ಸಲ ನೋಡೋರು ಇವರೆಲ್ಲ ನಮ್ಮನ್ನು ನೋಡ್ತಾ ಇರಲಿಲ್ಲ, ನಮ್ಮನ್ನೆಲ್ಲ ಎಲ್ಲೆಲ್ಲಿ ಬಿಟ್ಬಿಡೋರೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಜೊತೆ ನಮ್ಮ ತಾಯಿ ತಂದೆ, ದೇವರು ನಮ್ಮ ತಾಯಿ ತಂದೆನ ನಮ್ಮ ಜೊತೆ ಇರುತ್ತೆ. ಇವಾಗ ನಮ್ಮ ಅಮ್ಮ ಐತೆ ನಮಗೆ ಏನೇ ಕಷ್ಟ ಆಗಿರ್ಬೋದು, ನಮ್ದು ಏನೇ ಆಗಿರ್ಬೋದು, ನಮ್ಮ ತಾಯಿ ಹತ್ರ ಶೇರ್ ಮಾಡ್ಕೊತೀನಿ. ಬಟ್ ಆದರೆ ನಮ್ಮ ತಾಯಿ ಏನಾನ ಆಗಲಿ ಕೊಟ್ಟು ಕಳಿಸ್ತಾರೆ ನನಗೆ. ಆದರೆ ಬೇರೆಯವ್ರು ಕೊಟ್ಟು ಕಳಿಸ್ತಾರಾ? ನಮ್ಮ ತಾಯಿ ನಮ್ಮ ಅಮ್ಮನಿಗೆ ಊಟಕ್ಕಿಲ್ಲ ಅಂದ್ರೂ ನಮ್ಮ ಅಮ್ಮನಿಗೆ ಒಂದು ದಿವಸ ನಮ್ಮ ಅಮ್ಮ ಎಷ್ಟೇ ಇದ್ದರೂ ನಮಗೆ ಕೊಟ್ಟು ಕಳಿಸ್ತೀವಿ. ಬೇರೆಯವ್ರು ಕೊಟ್ಟು ಕಳಿಸ್ತಾರಾ? ಇದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ.